ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಸಿಲೆಬಲ್ಸ್ ಕುರಿತಾದ ಆಕ್ಟಿವಿಟಿಗಳನ್ನು ನೋಡೋಣ. ಸೊ ಹಿಯರ್ ಈಸ್ ಒನ್ ಆಕ್ಟಿವಿಟಿ, ಕ್ಲಾಪ್ ದ ಸಿಲೆಬಲ್ಸ್. ಸಿಲೆಬಲ್ಸ್ಗೆ ಅನುಗುಣವಾಗಿ ನಾವು ಕ್ಲಾಪ್ಗಳನ್ನು ತಟ್ಟಬೇಕು. ಸೊ ರಿಪೀಟ್ ಆಫ್ಟರ್ ಮೀ. ನಾನು ಹೇಳಿದ ನಂತರ, ನಾನು ಮಾಡಿದ ನಂತರ ಮಾಡಿ. ಬ ನಾ ನ. ವೆರಿ ಗುಡ್. ಬ ನಾ ನ. ಓಪನ್. ಓಪನ್. ಗುಡ್. ವಿಂಡೋ. Window. Good. So now look at the pictures. First picture is apple. Okay. Apple. 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 B. Elephant. Elephant. Umbrella. Umbrella. Butterfly. Butterfly. Turtle. 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 Basketball. Basketball. Helicopter. 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 Okay, please repeat after me. Apple. Apple. B. Elephant. Elephant. Umbrella. Umbrella. Butterfly. Butterfly. Turtle. Turtle. Basketball. Basketball. Helicopter. Helicopter. Very good. Now look at here. Next one. ಸಿಲೆಬಲ್ಗಳನ್ನು ಯಾವ ರೀತಿ ಕೌಂಟ್ ಮಾಡಬೇಕು. ಒಂದು ವರ್ಡ್ನಲ್ಲಿ ಎಷ್ಟು ಓವೆಲ್ ಸೌಂಡ್ ಇವೆ ಅನ್ನೋದನ್ನು ಗಮನಿಸಬೇಕು. ಓವೆಲ್ಗಳನ್ನು ಲೆಕ್ಕ ಹಾಕಬಾರ್ದು, ಓವೆಲ್ ಸೌಂಡನ್ನು ಲೆಕ್ಕ ಹಾಕಬೇಕು. ಇಲ್ಲಿ ಉದಾಹರಣೆಯಾಗಿ ಗಮನಿಸಿ, ಬ ನಾ ನ, ಬನಾನ. ಇಲ್ಲಿ 3 ಸಿಲೆಬಲ್ಸ್ ಇದಾವೆ. ಬ ನಾ ನ. ಎ ಅನ್ನುವಂಥದ್ದು ಒಂದು, ಬ ಅ ಅನ್ನುವಂಥದ್ದು ಒಂದು ಸೌಂಡು, ನ ಆ ನ ಆ, ಅ ಆ ಆ 3 ಏನಿದಾವಪ್ಪ ಅಂದ್ರೆ ಓವೆಲ್ ಸೌಂಡ್ ಇದಾವೆ. ಹೀಗಾಗಿ ಇದು ಏನಾಗುತ್ತೆ ಅಂದ್ರೆ 3 ಸಿಲೆಬಲ್ ವರ್ಡ್ ಆಗುತ್ತೆ. ಬ ನಾ ನ 3 ಸಿಲೆಬಲ್ ವರ್ಡ್. ಪೆನ್, ಸಿಲ್. ಪೆನ್ ಒಳಗೆ ಒಂದು ಓವೆಲ್ ಸೌಂಡ್ ಇದೆ, ಪೆ ಎ ಅನ್ನುವಂಥದ್ದು. ಸಿಲ್, ಇ ಅನ್ನುವಂಥದ್ದು ಇನ್ನೊಂದು ಓವೆಲ್ ಸೌಂಡ್ ಇದೆ. ಸೊ 2 ಓವೆಲ್ ಸೌಂಡ್ ಇರುವುದರಿಂದ ಪೆನ್ ಸಿಲ್ ಇದು 2 ಸಿಲೆಬಲ್ ವರ್ಡ್ ಆಗುತ್ತೆ. ಇನ್ನು ರ್ಯಾಬ್ ಬಿಟ್. ರ್ಯಾಬ್ ಬಿಟ್. ಎ ಅನ್ನುವಂಥದ್ದು ಒಂದು ಓವೆಲ್ ಸೌಂಡು, ಇ ಅನ್ನುವಂಥದ್ದು ಇನ್ನೊಂದು ಓವೆಲ್ ಸೌಂಡು. ಇಟ್ ಹ್ಯಾಸ್ 2 ಓವೆಲ್ ಸೌಂಡ್ಸ್. ಟೇ ಬಲ್. ಟೇ ಬಲ್. ಟೇಬಲ್. ಸೊ ಹಿಯರ್ 2 ಓವೆಲ್ ಸೌಂಡ್. ಟೇ, ಎ is 1 ಓವೆಲ್. ಬಲ್, ಲ, ಬಲ್, ಅ is another ಓವೆಲ್ ಸೌಂಡ್. ಟೇ ಬಲ್, 2 syllables. Tiger. Tiger. So tie, I is an vowel sound. Another one is g, is the another vowel sound. So it has 2 vowel sound. It is also 2 syllable. It has also 2 syllables. Tiger. Next activity,
ಮ್ಯಾಚ್ ದ ಸಿಲೆಬಲ್ ಪಾರ್ಟ್ಸ್ ಟು ಮೇಕ್ ಕರೆಕ್ಟ್ ವರ್ಡ್. ಇಲ್ಲಿ ಎದಲ್ಲಿ ಒಂದು ಸಿಲೆಬಲ್ ಕೊಟ್ಟಿದ್ದಾರೆ, ಬಿ ದಲ್ಲಿ ಅದಕ್ಕೆ ಮ್ಯಾಚ್ ಆಗುವಂತ ಸಿಲೆಬಲ್ ಅನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಜೋಡಿಸಿ ಒಂದು ಹೊಸ ಪದವನ್ನ ರಚನೆ ಮಾಡಬೇಕು. ಸೊ ಇಲ್ಲಿ ವಿನ್ ಇದೆ, ಇದಕ್ಕೆ ಸರಿಯಾದ ಮ್ಯಾಚ್ ಆಗುವಂತದ್ದು ವಿಂಡೋ. ವಿಂಡೋ, ವಿಂಡೋ, ವಿಂಡೋ. ಫುಟ್ ಬಾಲ್, ಫುಟ್ಬಾಲ್, ಫುಟ್ ಬಾಲ್, ಫುಟ್ಬಾಲ್. ರೇನ್ ಬೌ, rainbow, rainbow, rainbow. Basket, 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 basket. Now third activity, syllabify the following words. Syllabify the following words. ಈ ಕೆಳಗಿನವುಗಳನ್ನ ನಾವು ಸಿಲೆಬಲ್ ಆಗಿ ಎಷ್ಟು ಸಿಲೆಬಲ್ಗಳಲ್ಲ ಅವುಗಳನ್ನು ವಿಂಗಡಣೆ ಮಾಡಬೇಕು. ಫಸ್ಟ್ ಒನ್, ಬಲೂನ್, 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 ಬಲೂನ್. ಇಲ್ಲಿ ನೋಡ್ರಿ ಎರಡು ಓ ಬಂದಾವು. ಎರಡು ಓ ಬಂದಾಗ, ಎರಡು ಓವೆಲ್ಗಳು ಜೊತೆಗೆ ಬಂದಾಗ ಅವುಗಳನ್ನ ನಾವು ಒಂದೇ ಓವೆಲ್ ಸೌಂಡ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಬಲ್, ಬಲ್ ಅನ್ನುವಂಥದ್ದು ಒಂದ್ ಸಿಲೆಬಲ್, ಲೂನ್ ಅನ್ನುವಂಥದ್ದು ಇನ್ನೊಂದು ಸಿಲೆಬಲ್. ಸೊ ಬಲ್, ಲೂನ್. ಮಾರ್ಕೆಟ್, ಮಾರ್ಕೆಟ್, market, market. Open, 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 open. Teacher, 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 teacher. Bag, ಇಲ್ಲಿ ಒಂದೇ ಓವೆಲ್ ಸೌಂಡ್ ಇದೆ, ಬ್ಯಾಗ್. ಸೊ ಹೀಗಾಗಿ ಇದು ಒಂದೇ ಸಿಲೆಬಲ್ ಅನ್ನ ಹೊಂದಿದೆ. ಸೊ ಈ ಶಬ್ದಗಳನ್ನು ಗಮನಿಸಿ. ಡೇಟ್, ಕೇಕ್, ಪ್ಲೇಟ್, ಫೈಲ್. ಈ ಶಬ್ದಗಳ ಕೊನೆಯಲ್ಲಿ ಇ ಬಂದಿದೆ. ಈ ಸೈಲೆಂಟ್ ಆಗಿರುವುದರಿಂದ ಈ ಎಲ್ಲಾ ಶಬ್ದಗಳು ಒಂದೇ ಸಿಲೆಬಲ್ ಅನ್ನ ಹೊಂದಿರುತ್ತವೆ. ಆದರೆ ಈಗಲ್, ಟೇಬಲ್, ಕ್ಯಾಂಡಲ್, ಪಿಕಲ್ ಈ ಶಬ್ದಗಳಲ್ಲಿ ಕೊನೆಯಲ್ಲಿ ಇ ಬಂದಿದೆ. ಇ ಹಿಂದ್ಗಡೆ ಎಲ್ ಬಂದು ಎಲ್ ಹಿಂದ್ಗಡೆ ಕಾನ್ಸೋನೆಂಟ್ ಬಂದಾಗ ಇದು ಸಿಲೆಬಲ್ ಆಗಿ ಕೌಂಟ್ ಆಗುತ್ತೆ.